ನಮಸ್ಕಾರ ಜಡ್ಜಸ್. ನಾನು ವಾರ್ಡನ್ ವೆಂಕಿ, ಬೈ ಬರ್ತ್ ಅನಾಥ. ಚಿಕ್ಕದಿಂದಲೂ ಅಪ್ಪ ಅಮ್ಮನ ಪ್ರೀತಿನೇ ಕಾಣದಿರುವಂತ ನತದೃಷ್ಟವಂತ. ಆಟ ಆಡೋ ಮಕ್ಕಳನ್ನ ಪ್ಲೇ ಹೋಮ್ ತೋರಿಸೋದು, ಆಟ ಆಡಿಸಿ ಬೆಳೆಸಿರುವಂತ ಅಪ್ಪ ಅಮ್ಮನ್ನ ಪ್ಲೇ ಹೋಮ್ಸ್ ಇಂದ ಅಂದ್ರೆ ಮನೆಯಿಂದ ಹೊರಗಡೆ ಹಾಕೋದು ಈ ಜನರೇಷನ್ ಟ್ರೆಂಡ್ ಆಗ್ಬಿಟ್ಟಿದೆ. ಆದ್ರೆ ಎಷ್ಟೋ ನೊಂದ ಹೃದಯಗಳನ್ನ ಮನಸ್ಸುಗಳನ್ನ ಕರ್ಕೊಂಡು ಬಂದು ಸಾಕಿ ಸಲಹೋದು ನನ್ನ ಹವ್ಯಾಸ. ಅದಕ್ಕೆ ಅಂತಲೇ ಅಲ್ಲಲ್ಲ ಎಲ್ರದ್ದು ಆಗಿರುವಂತ ನಂದಾದೀಪ ಅನ್ನುವಂತ ವೃದ್ಧಾಶ್ರಮನ ನಡೆಸ್ತಾ ಇದ್ದೀನಿ. ಜಗಣ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಲ್ಲ ಕಣ, ಬಿಗಿನಿಂಗ್ ಅಲ್ಲೇ ಮೆಸೇಜ್ ಹೇಳ್ಬಿಟ್ಟು ಅಂತ. ಓಹೋ, ನಮಸ್ಕಾರ. ಏನು ಮೂರೂ ಜನ ಒಟ್ಟಿಗೆ ಬಂದಿರೋದು ನೋಡ್ತಾ ಇದ್ರೆ ನೀವು ಗೆಳೆಯರು ಇರ್ಬೋದು ಅನ್ಸುತ್ತೆ. ಗೆಳೆಯರು ನಾಗೆ ಅಲ್ಲಪ್ಪ. ನೀವು ನೋಡ್ತಾ ಇದ್ರೆ ನೆಂದೋಗಿರೋ ದೇಹ ನೊಂದೋಗಿರೋ ಮನಸ್ಸು ಅಂತ ಕಾಣಿಸುತ್ತೆ. ಲೇ ಕೂಸೆ, ನನ್ನ ಲೆವೆಲ್ ಏನು, ನನ್ನ ಬ್ಯಾಕ್ ಗ್ರೌಂಡ್ ಏನಂತ ನಿಂಗೆ ಸರಿಯಾಗಿ ಗೊತ್ತಿಲ್ಲ. ಏನು ಹೇಳ್ತೀನಿ ಕೇಳು. ನಂಗೆ ಎಂಜಲ್ನ ಕೊಟ್ಟ ಅಭ್ಯಾಸ, ಎಂಜಲ್ನ ತಿಂದ ಅಭ್ಯಾಸ ಇಲ್ಲ. ಅದಕ್ಕೆ ನಾನು ಕೊಟ್ಟೆ ಅಂತ ರೂಪಾಯಿ ಹಸ್ತೀನಿ, ಎಂಜಲ್ ತರ ಅಂತ ಉಗ್ದು ಬಂದಿದ್ದೀನಿ. ನಿಮ್ದೇನ್ ಕತೆ ನೋಡಯ್ಯ, ಈ ಕೈ ಕರ್ನಾಟಕದ ಆಸ್ತಿನ ಪಂಚ ಕೇಳಿಲ್ಲಿ. ಈ ಕೈ ಯಾವತ್ತು ಭೂಮಿ ನೋಡಿ ಅಭ್ಯಾಸ, ಆಕಾಶ ನೋಡಿದ್ದು ಇತಿಹಾಸನೇ ಇಲ್ಲ. ಸ್ವಾಭಿಮಾನ ಬಿಟ್ರೆ ನನ್ ಮನ್ಸು ಒಪ್ಪಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಬಾಬಾ ನಿಮ್ದೇನ್ ಕತೆ? ನಮ್ಮ ಮನೇಲಿ ಹಾ, ಊಟ ಮಾಡಕ್ಕೆ ಬಾಳೆ ಎಲೆ ಯೂಸ್ ಮಾಡಲ್ಲ. ಓ, 2,000 ರೂಪಾಯಿ ನೋಟಲ್ಲೇ ಎಲೆ ಮಾಡ್ಕೊಂಡು ಊಟ ಮಾಡೋದು ವಂಶ ನಮ್ದು. ಅದಕ್ಕೆ ಅಲ್ಲೇನಿರೋದು ಅಂತ ಇವ್ರ ಜೊತೆಗೆ ಬಂದಿದ್ವಿ. ಕತೆ ಸೂಪರ್ ಆಗೇ ಇತ್ತು. ಈಗ ನಿಜ ಹೇಳಿ. ಯಾಕೆ? ನಮ್ಮ ಮಕ್ಳು ನಮ್ ಕತ್ತಿಡ್ದು ಹೊರಗ್ ತಳ್ಳಿಬಿಟ್ರು ಕಣ. ಒಂದು ನಾಯಿ ಮರಿನಾದ್ರೂ ಒದಿ ಬಿಟ್ಟು ಬರೋದಾದ್ರೆ ಒಂದ್ ಗಾಡಿಲಿ ಬಿಟ್ಟು ಬರ್ತಾರೆ ಕಣ. ಆದ್ರೆ ನಮ್ಮನ್ನ ಗೇಟಲ್ಲೇ ತಳ್ಳಿಬಿಟ್ರು ಕಣ. ಡೋಂಟ್ ವರಿ, ನಾನಿದ್ದೀನಿ. ಆದ್ರೂ ನಿಮ್ ವೃದ್ಧಾಶ್ರಮಕ್ಕೆ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯ್ತು ಅನ್ಸುತ್ತೆ. ಯಾಕೆ? ನಾವು 3 ಜನ ಇದ್ದೀವಲ್ವಾ, ಅದಕ್ಕೆ. ಹಂಗೇನಿಲ್ಲ, ಇನ್ನೊಬ್ರು ಇದಾರೆ. ಹೌದಾ? ಬರ್ತಾರೆ. ಹಾ. ಸರಿ. ಭೀಮಾ, ಟಿವಿ ಎಲ್ಲ ಆನ್ ಮಾಡಿದ್ರಲ್ಲ? ಟಿವಿ ಎಲ್ಲ ಅವ್ನ ಮೊಬೈಲ್ ಅಲಾರಾಮ್. ಅಲಾರಾಮ್ ಯಾಕ? ನನ್ನ ಮಗನ್ಗೆ ಗಂಟೆಗೊಂದ್ಸರಿ ಆ ರಿಂಗ್ ಟೋನ್ ಕೇಳಿಲ್ಲ ಅಂದ್ರೆ ಸತ್ತೇ ಹೋಗ್ತಾನೆ. ಇಷ್ಟು ವರ್ಷ ಬದುಕಿದ್ದೆ ಆ ರಿಂಗ್ ಟೋನ್ ಇಂದ. ಇಲ್ಲಿ ವಾರ್ಡನು ನಾನೇ, ಕುಕ್ಕು ನಾನೇ. ಏನ್ ಮಾಡ್ತಿದ್ದೀರಾ? ನೆಕ್ಸ್ಟ್ ಸೀಸನ್ ಸರಿಗಮ್ಮಪ್ಪಕ್ಕೆ ಕಂಟೆಂಟ್ ಹುಡುಕ್ತಿದ್ದೀನಿ, ಬಾ ನೀನು. ಅಯ್ಯೋ ನಿನ್ನ, ಅವ್ರು ಹುಡ್ಕಕ್ ಹಿಡಿದ್ಮೇಲೆ ಕಣ ನೀನ್ ಕಂಟೆಕಾಗಿ ಸಿಕ್ಕಿದ್ದು. ಬಲ್ಲಿ ಜೋರಾದ ಜೋಶು. ಪ್ರೀತಿಗೆ ಯಾವುದೇ ಥರದ ವಯಸ್ಸಿಲ್ಲ, ಯಾವ ವಯಸ್ಸಲ್ಲಿ ಬೇಕಾದ್ರೂ ಪ್ರೀತಿ ಆಗ್ಬಹುದು ಅಂತ ಒಂದು ತಮಾಷೆ ಸ್ಕಿಟ್ಟು. ಜಗಣ, ಏನು ಒಂದು ಹೈಲೈಟ್ ಏನಿದ್ರಲ್ಲಿ ಅಂದ್ರೆ, ಇವರೆಲ್ಲ ಬಹಳ ಸಣ್ಣ ಹುಡುಗರು ಒಂದು ವಯಸ್ಸಾಗಿರೋರ ಪಾತ್ರವನ್ನ ಎಕ್ಸ್ಟ್ರಾಡನರಿ ಆಗಿ ಮಾಡಿದ್ರು. ಸೂಪರ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿತ್ತು. ಇವ್ರು 3 ಜನ ನಂಗೆ ತುಂಬಾ ಇಷ್ಟ ಆದ್ರು. ಆದ್ರೆ ಒಂದು ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಪರಕಾಯ ಪ್ರವೇಶ ಮಾಡಿದ್ರಪ್ಪ, ಚೆನ್ನಾಗಿ ಮಾಡಿದ್ರು ಮುದ್ಕೂರ್ತಾರ ಅಂದ್ರೆ. ಆಕ್ಚುಲಿ ಇವ್ರು 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ನ ಕಿನ್ನಾಳ ಗುರ್ತೇ ಸಿಕ್ತಿಲ್ಲ ನಂಗೆ ಯಾರು. ನಾನು ಅವನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇಟ್ ಡಿಡ್ ವಂಡರ್ಫುಲ್ ಆಕ್ಟ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ. ಫ್ಯಾಕ್ಟ್ ಏನು ಗೊತ್ತಾ, 100% ಸತ್ಯ. ಏಜ್ ಆಗ್ತಾ ಅವರೆಲ್ಲ ತುಂಬಾ ಚೇಂಜ್ ಆಗ್ತಾರೆ ಅನ್ನೋದೆಲ್ಲ ಓನ್ಲಿ ಫ್ಯೂ ಮೆಂಬರ್ಸ್. ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಮನುಷ್ಯನಾಗಿದ್ದೀನಿ, ನನ್ನ ಕರ್ತವ್ಯ ಏನು, ನಾನು ಏನ್ ಮಾಡ್ಬೇಕಾಗಿದೆ, ಏನ್ ಮಾಡಾಯ್ತು, ಇನ್ ಮುಂದೆ ಏನ್ ಮಾಡ್ಬೇಕಾಗಿದೆ, ನಾನು ಯಾವ್ದು ಕಾಯ್ಬೇಕು, ಈ ಎಲ್ಲ ತರ್ಕಗಳನ್ನ ಯಾರು ಮಾಡ್ಕೊಂಡ್ಬಿಡ್ತಾರೆ ಗೊತ್ತಾ, ಆ ಮನಸ್ಸು ಒಳಗಡೆ ಪರಿಪಕ್ವವಾಗ್ಬಿಡುತ್ತೆ. ಅದ್ಭುತವಾದಂತ ಮಾಗಿದ ಮರವಾಗಿ ತುಂಬಾ ಚೆನ್ನಾಗಿ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅನ್ನೋ ಒಂದು ಅನ್ವೇಷಣೆಗೆ ಆತ್ಮ ಶುರು ಮಾಡ್ಬಿಡುತ್ತೆ. ಇದು ಬಂದಿದ್ದಾಯ್ತು, ಹೋಗಿದ್ದಾಯ್ತಲ್ಲ ಆಯ್ತು, ನೆಕ್ಸ್ಟ್ ನಾನು ಎಲ್ಲೋ ಹೋಗ್ತೀನಿ, ಎಲ್ಲೋ ಹೋಗ್ಬೋದು ಅಂತ ಹೇಳಿ ತುಂಬಾ ಅದು ದೊಡ್ಡ ರೇಂಜ್ ಆಫ್ ಫಿಲಾಸಫಿ ಅದು. ಅದೆಲ್ಲ ಈ ಆಕ್ಟ್ ಎಲ್ಲ ನೋಡಿ ಹೇಳಕ್ ಆಗದೆ ಇರುವಂತದ್ದು ಅದು ಹೋಗ್ತವೆ. ಇನ್ ಕೆಲವು ಆತ್ಮಗಳು ಇರ್ತವೆ, ಅವಕ್ಕೆ ಎಷ್ಟೇ ವಯಸ್ಸಾದ್ರೂ ಕೂಡ ಜ್ಞಾನ ಬಲ್ತಿರೋಲ್ಲ.
ಹೌದು. ಬುದ್ಧಿ ಇರೋಲ್ಲ, ತಾವೇನು ಅನ್ನೋದು ತಾವು ಅರಿವು ಮಾಡ್ಕೊಳಲ್ಲ. ವಯಸ್ಸಾದ್ಮೇಲೂ ಚೀತು ಅಂತ ಅನ್ನಿಸ್ಕೊಂಡು ಬದುಕುವಂತ ಕೆಲವು ಆತ್ಮಗಳು ಇರುತ್ತೆ. ಅದರ ಪ್ರತಿನಿಧಿಗಳು ಇವರು ಆ ಥರ ಆಕ್ಟ್ ಮಾಡಿದ್ರು ಅಂತ ನಂಗೆ ಅನ್ಸಿದ್ದು. ಅವರು ವಯಸ್ಸಾದ್ರೂ ಕೂಡ ಅವ್ರಿಗೇನು ಬುದ್ಧಿ ಬಲ್ತಿಲ್ಲ ಅನ್ನೋವಂಥದ್ದು ಒಂದು ಪಾತ್ರವಾಗಿ ತುಂಬಾ ಎಕ್ಸ್ಟ್ರಾರ್ಡರಿ ಆಗಿ ಆಕ್ಟ್ ಮಾಡಿದ್ರು. ಐ ಆಮ್ ಸೋ ಲಕ್ಕಿ. ನಾನು 52ನೇ ವಯಸ್ಸಿಗೆ ತಾತನಾದೆ, ಆಯ್ತಾ. ತಾತ ಎಂಬತಕ್ಕದ್ದು, ಆಮೇಲೆ ಅಜ್ಜಿ ಎಂಬತಕ್ಕದ್ದು, ಇಟ್ಸ್ ಸಚ್ ಎ ವಂಡರ್ಫುಲ್. ಹೌದೌದು. ಎಂಥ ಬ್ಯೂಟಿಫುಲ್ ಲೈಫ್ ಅಂದ್ರೆ ಅದು ನಿಮ್ಮಪ್ಪ ಅನುಭವಿಸಿರ್ತಾನೆ, ನಾನು ಅನುಭವಿಸ್ತಾನೆ ಆ ಸಂತೋಷನ. ಆ ತಾತ ಮತ್ತೆ ಅಜ್ಜಿ ಮತ್ತೆ ಆ ವಯಸ್ಸಾದ ಒಂದು ಫೀಲ್ ಇರುತ್ತಲ್ಲ ಅವನೇ, ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ರಿಯಲ್ ಆಗಿ ಹೇಳ್ತೀನಿ, ಯಾರೋ ಹೇಳ್ತಾರೆ ಸ್ವರ್ಗ ಅಂದ್ರೆ ಹಂಗಿದೆ ಹಿಂಗಿದೆ ಅಂತ ಕಟ್ಟು ಕಥೆನಲ್ಲೆಲ್ಲ ಹೇಳ್ತಾರೆ. ಸತ್ಯವಾಗ್ಲೂ ಎಲ್ಲೂ ಇಲ್ಲ. ಯಾವ ಮನೆಯಲ್ಲಿ ತಂದೆ ತಾಯಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ ಒಂದೇ ಪರಿವಾರದಲ್ಲಿ ನಕ್ಕೊಂಡು ಸಂತೋಷ ಮಾಡ್ತಾ 3 ಜನರೇಷನ್ ಎಂಜಾಯ್ ಮಾಡ್ತಾರೆ ಗೊತ್ತಾ, ಅದೇ ನನ್ನ ಪ್ರಕಾರ ನಿಜವಾದಂತ ಸ್ವರ್ಗ. ಅದೇ ಒಂದು ಬ್ಯೂಟಿಫುಲ್ ಲೋಕ. ಎಲ್ಲಿ ನರಕ ಇದೆ ಅಂತ ನೀನು ಕೇಳ್ತಿಯಲ್ಲ, ಹೇಳ್ಕೊಳಕ್ ಮಾತ್ರ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ನನಗೂ ಮಕ್ಕಳಿದ್ದಾರೆ, ಏನ್ ಮಾಡ್ತಾರೆ, ಫಾರಿನಲ್ಲಿ ಅವರೇ ಸ್ವಾಮಿ, ಎಲ್ಲವ್ರೆ ಎಲ್ಲೋ ಬೇರೆ ಮನೆ ಮಾಡ್ಕೊಂಡವ್ರೆ ಸ್ವಾಮಿ, ಹೆಂಗೆ ಮೊಮ್ಮಕ್ಕಳೆಲ್ಲ ಬರ್ತಾರೆ, ಯಾವ ಬೇವರ್ಸಿಗಳು ಬರಲ್ಲ ಸ್ವಾಮಿ. ಮತ್ತೆ ನೀವೇನ್ ಮಾಡ್ತೀರಿ ಈ ವಯಸ್ಸಾದ ಕಾಲದಲ್ಲಿ? ಏನೋ ಶಿವ ಇಟ್ಟಂಗೆ ನಡೀತದೆ. ಯಾರೋ ಪಕ್ಕದ ಮನೆಯವರು ಕಾಪಿ ಕೊಡ್ತಾರೆ, ಎದುರು ಮನೆಯವರು ಸಾಂಬಾರ್ ಮಾಡಿದ್ರೆ ಪಾಪ ತಾತ ತಗಳಿ ಅಂತ ಕೊಡ್ತಾರೆ. ಇದೇ ನಿಜವಾದಂತ ನರಕ, ಇದೇ ನಿಜವಾದಂತ ನರಕ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಸ್ ಎ ಗ್ರ್ಯಾಂಡ್ ಫಾದರ್. ನನ್ನ ಪ್ರಕಾರ ಏನು ಅಂದ್ರೆ ಇದಿಷ್ಟೇ ಸ್ವರ್ಗ ನರಕ. ಏನು ಅಂದ್ರೆ ಇವೆರಡನ್ನೇ ಹೇಳಬೇಕಾಗ್ತದೆ. ಕಾಣದೇ ಇರೋವಂಥದ್ದು ಅದೆಲ್ಲೋ ಇದೆಯಂತೆ, ಅದು ಹೆಂಗೋ ಇದೆಯಂತೆ, ಎಲ್ಲ ಸುಳ್ಳು ನನ್ನ ಪ್ರಕಾರ. ಯಾವ ಮನುಷ್ಯ ತನ್ನ ಬದುಕಲ್ಲಿ ಹೆಂಗ ನಡ್ಕೊಂಡಿರ್ತಾರೆ, ಅವನ ಹಣೆವರೆಗೆ ತಕ್ಕದಂಗೆ ನೆಕ್ಸ್ಟ್ ಜನರೇಷನ್ ಕೊಡುತ್ತಲ್ಲ ಸಂತೋಷ, ತಾತ ಆಗಿ ಅಥವಾ ಅಜ್ಜಿ ಆಗಿ ಆನಂದ ಪಡ್ತಾರೆ ಗೊತ್ತಾ, ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ಅದು ಸ್ವರ್ಗ ಮತ್ತೆ ನರಕ ಎರಡೂ ಇಲ್ಲೇ ಇರೋದು. ತಾತ ಅಂದ್ರೆ ಏನು ಅಂದ್ರೆ ಮಾಗಿದ ವಯಸ್ಸಿಗೆ ತಾತ ಅಂತಾನೆ. ಅಷ್ಟು ವಯಸ್ಸಲ್ಲಿ ಆ ತಾತ ಅನ್ನಿಸ್ಕೊಂಡವನು ಇಡೀ ಜೀವನವನ್ನ ಇಷ್ಟುದ್ದ ಓದಿರ್ಬೇಕು. ಅವನು ಓದಿ ಅವ್ನು ನಿಂತ್ಕೊಂಡು ನೆಕ್ಸ್ಟ್ ಜನರೇಷನ್ಗೆ ಹೇಳ್ಬಿಟ್ಟು ಬರ್ಲಪ್ಪ ಬರ್ತೀನಿ ಕಣೋ ಟೈಮ್ ಆಯ್ತು ಅಂತ ಹೋಗೋ ತರ ಇರಬೇಕು. ಒಂದು ರೀತಿ ತಾತನಿಗೆ ಟಪ್ಪಲ್ಲಿ ಚೆನ್ನಾಗಿ ಮಾಡಿದ್ರಿ. ಓಕೆ ಫೈನ್ ಅಣ್ಣ. ಓಕೆ ಬರ್ಲಿ ಜೋಶೋ ಜಗನ್ನಾಥ ಅಣ್ಣ. ನನಗೆ ಅವಳು ವಂಡರ್ಫುಲ್ ಅಮ್ಮ. ನೀನು ಅವಳು ಇರೋದಕ್ಕೂ ಅವಳು ಪಾರ್ಟ್ ಮಾಡೋದಕ್ಕೂ ಸಂಬಂಧವೇ ಇಲ್ಲ. ಪರಕಾಯ ಪ್ರವೇಶ ಅಂದ್ರೆ ಇದೆ. ನಿಜವಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಯಾವುದೋ ಒಂದು ಪೆದ್ದ ಹುಡುಗಿ ತರ ಮಾಡೋ ಅಂಥದ್ದು. ಇಂಥದ್ದೇ ಒಂದು ಎಪಿಸೋಡನ್ನ ನಮ್ಮ ವಠಾರದಲ್ಲಿ ನಾನು ನೋಡಿದ್ದು ನೆನಪಿದೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಲು ಅವಳು, ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಅವನು ಕಣ್ಣು ಕಾಣದೇ ಇರುವಂತ, ಇವನು ಕನ್ನಡಕ್ಕೆ ಹಾಕೊಂಡ್ರೆ ಕಾಣುತ್ತೆ ಅನ್ನೋ ಥರ ಆಕ್ಟ್ ತುಂಬಾ ಚೆನ್ನಾಗಿ ಮಾಡಿದೆ ನೀನು. ನೀನು ನ್ಯಾಯ ಸಲ್ಲಿಸಿದೆ ಆಕ್ಟ್ಗೆ. ಓಕೆ, ಗುಡ್ ಆಕ್ಟ್. ಅಣ್ಣ ನಿಮ್ದೇನು ಮಾರ್ಕ್ಸ್? ನನ್ನ ಪವರ್ ಆಫ್ ಅಟಾರ್ನಿನ ನಮ್ಮ ಮೇಡಮ್ ಅವ್ರ ಕೈಗೆ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾಂಬೆ ಏನ್ ಹೇಳ್ತೀರಾ? ನೋಡಿ ಎಷ್ಟು ನಗ್ತಾ ಇದ್ದೀರಾ ನೀವು. ಅವ್ರ ಟೀಮ್ ಹೆಸರು ಹೇಳಿದ ದಾನಪ್ಪ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು. ಹಿ ಡಿಡ್ ಅ ಗುಡ್ ಜಾಬ್. ಐ ಥಿಂಕ್ ಯು ಗೈಸ್ ಶುಡ್ ಟ್ರೈ ಅ ಲಿಟಲ್ ಮೋರ್ ಹಾರ್ಡರ್ ಅಂತ ನನಗನ್ಸುತ್ತೆ. ಸೊ ಸ್ಕೋರ್ ಏನಂತ ಹೇಳಿದ್ರೆ 6+6. ಓ ಜಗಣ್ಣನು ನಿಮಗೆ ಅಟಾರ್ನಿ ಕೊಟ್ಟಿದ್ರಿಂದ ಅದು 4 ಲೆಕ್ಕನಾ ಇವಾಗ? ಓಕೆ, ಸೂಪರ್ 4.